ನಮಸ್ತೆ ಕರ್ನಾಟಕ ಸ್ನೇಹಿತರ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. CSK ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದಿನಿಂದ ಶಿವಮ್ ದುಬೆ ಅವರು ಟ್ರೇಡ್ ಆಗ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇತ್ತು. ಆದ್ರೆ ಇವಾಗ CSK ಮ್ಯಾನೇಜ್ಮೆಂಟ್ ಏನಿದೆ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಏನಂತ ಹೇಳಿದ್ರೆ, ಶಿವಮ್ ದುಬೆ ಏನಿದ್ದಾರೆ ಯಾವುದೇ ರೀತಿಯ ಟ್ರೇಡ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅವರ ವಿಷಯದಲ್ಲಿ ನೋ ಟ್ರೇಡ್, ಅದಂತೂ ಕನ್ಫರ್ಮ್ ಅಂತ CSK ಮ್ಯಾನೇಜ್ಮೆಂಟ್ ಹೇಳಿದೆ. ಇದರಿಂದ CSK ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಕೊಡ್ಬಹುದು. CSK ಸ್ಟಾರ್ ಆಲ್ರೌಂಡರ್ ಆದಂತಹ ಶಿವಮ್ ದುಬೆ ಏನಿದ್ದಾರೆ ಅವರು CSK ಅಲ್ಲೇ ಉಳಿತಾರೆ. ಅದು 2027ರ IPLಗೆ ಅವರು CSK ಬಿಟ್ಟು ಬೇರಾವ ತಂಡಕ್ಕೂ ಕೂಡ ಟ್ರೇಡ್ ಆಗೋದಿಲ್ಲ. ಶಿವಮ್ ದುಬೆ CSK ವಿಸಿಲ್ ಪೋಡು ಆರ್ಮಿಯಲ್ಲೇ ಇರ್ತಾರೆ. ಇದಂತೂ ಕನ್ಫರ್ಮ್ ಆಗಿ ಬಂದಿರುವ ನ್ಯೂಸ್ ಆಗಿರ್ತದೆ. ಇನ್ನು RCBಗೆ ಹೊಸ ಚೈತನ್ಯ ತಂದಿದೆ ಅಂತ ಹೇಳ್ಬೋದು ಈ ಒಂದು ನ್ಯೂಸ್. ಏನಂತ ಹೇಳಿದ್ರೆ, ಯಶ್ ದಯಾಲ್ ಏನಿದ್ದಾರೆ ಇವಾಗ ಮತ್ತೆ ಕ್ರಿಕೆಟ್ ಅಂಗಳಕ್ಕೆ ಕಾಲಿಡಲಿದ್ದಾರೆ. ಹೌದು, ಅವರ ಒಂದು ಕೇಸ್ ಏನಿದೆ ಅದರಿಂದ ಅವರು ಸುಮಾರು 1 ವರ್ಷಕ್ಕಿಂತ ಅಧಿಕ ಕಾಲ ಕ್ರಿಕೆಟ್ ನಿಂದ ದೂರ ಉಳಿದಿದ್ರು. ಇವಾಗ ಆ ಕೇಸ್ಗೆ ಎಲ್ಲವೂ ಒಂದು ಎಂಡ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಅದರಿಂದ ಯಶ್ ದಯಾಲ್ ಏನಿದ್ದಾರೆ ಅವರು ಇವಾಗ ಕ್ರಿಕೆಟ್ ಅಂಗಳಕ್ಕೆ ಮರಳುತ್ತಾರೆ ಎನ್ನುವಂತ ಸುದ್ದಿ ಬರ್ತಾ ಇದೆ. ಈ ಸುದ್ದಿ ಏನಂತ ಹೇಳಿದ್ರೆ, ಯಶ್ ದಯಾಲ್ ಎಲ್ಲ ಒಂದು ಕೇಸ್ ನ ಕ್ಲಿಯರೆನ್ಸ್ ಆದ್ಮೇಲೆ ಅವರಿಗೆ NOC ಸಿಗ್ತದೆ. ಆದ್ರಿಂದ ಅವರು ಇವಾಗ UPL ಲೀಗ್ಗೆ ಆಕ್ಷನ್ಗೆ ಬಂದಿದ್ದಾರಂತೆ. ಒಂದು ವೇಳೆ ಪಿಕ್ ಆದ್ರೆ ಕನ್ಫರ್ಮ್ ಅವರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳುತ್ತಾರೆ. ಇದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬಹುದು. ಏನೋ ಒಂದು ಕೇಸ್ ಆಗಿತ್ತು, ಆಮೇಲೆ ಅದಕ್ಕೆ ಸ್ವಲ್ಪ ಕಾಲ ಅವರು ಕ್ರಿಕೆಟ್ ಇಂದ ದೂರ ಉಳಿದಿದ್ರು. ಇವಾಗ ಮೇ ಬಿ ಹ್ಯಾಪಿ ಎಂಡಿಂಗ್ ಆಗಿರ್ಬೋದು. ಯಾರ ತಪ್ಪು ಯಾರು ಸರಿ ಅಂತ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಬಟ್ ಇವಾಗ ಆ ಕೇಸ್ಗೆ ಒಂದು ಇತ್ಯರ್ಥ ಸಿಕ್ಕಿದೆ ಅಂತ ಹೇಳ್ಬೋದಾಗಿರ್ತದೆ. ಅದರಿಂದ ಯಶ್ ದಯಾಲ್ ಇವಾಗ ಪುನಃ ಕ್ರಿಕೆಟ್ ಅಂಗಳಕ್ಕೆ ಮರಳುತ್ತಾರೆ. ಇವಾಗ CSK ಅಭಿಮಾನಿಗಳಿಗೆ ಮತ್ತೆ ಬ್ಯಾಡ್ ನ್ಯೂಸ್. ಹೌದು, ಇದು CSK ಅಭಿಮಾನಿಗಳಿಗೆ ತುಂಬಾನೇ ದೊಡ್ಡ ಬ್ಯಾಡ್ ನ್ಯೂಸ್ ಆಗಿರ್ತದೆ. ಈ ಬಾರಿಯೂ ಕೂಡ ಆ ಒಂದು ಬ್ಯಾಡ್ ನ್ಯೂಸ್ ಏನಿದೆ ಅದು CSK ಅಭಿಮಾನಿಗಳಿಗೆ ಬಂದಿತ್ತು. ಏನಂತ ಹೇಳಿದ್ರೆ, CSKಯ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು MS ಧೋನಿ. ಹೌದು, ಥಲಾ ಧೋನಿ ಅಂತೆ ಹೆಸರುವಾಸಿಯಾದಂತಹ MS ಧೋನಿ ಏನಿದ್ದಾರೆ ಅವರು 2027ರ IPLಗೆ ಲಭ್ಯರಾಗುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಗುರು. ಒಂದು ರಿಪೋರ್ಟಿನ ಪ್ರಕಾರ MS ಧೋನಿ CSKಗೆ ಮತ್ತೆ ಆಡೋದಿಲ್ಲ ಅನ್ನುವಂತ ಒಂದು ನ್ಯೂಸ್ ಬರ್ತಾ ಇದೆ. CSKಯಲ್ಲಿ ಒಂದು ಹೊಸ ರೋಲ್ ನ ನಿಭಾಯಿಸ್ತಾರೆ ಅನ್ನುವಂತ ಅಪ್ಡೇಟ್ ಕೂಡ ಇದೆ. ಆಟಗಾರನಾಗಿ ಅಲ್ಲ, ಮೆಂಟರ್ ಆಗಿರ್ಬೋದು ಅಥವಾ ಕೋಚ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಸಿಗ್ಬೋದು ಅಂತ ಅನಿಸ್ತಾ ಇದೆ ಅಂತೆ. ಆ ರೀತಿಯಾದಂತ ಒಂದು ರಿಪೋರ್ಟ್ ಇದೆ. ಆದ್ರೆ MS ಧೋನಿ ಇದಕ್ಕೆ ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. MS ಧೋನಿಯಿಂದ ಯಾವ್ದಾದ್ರು ಒಂದು ನ್ಯೂಸ್ ಬಂದ್ರೆ ಅದೇ ನಿಜವಾಗಿರ್ತದೆ. ಅಲ್ಲಿವರೆಗೂ MS ಧೋನಿಯ ನಡೆ ಏನಾಗಿರ್ತದೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. MS ಧೋನಿ ಸದ್ಯಕ್ಕಂತೂ ಕ್ರಿಕೆಟ್ ಇಂದ ದೂರ ಇದ್ದಾರೆ. ಮೇ ಬಿ ಅವರ ಲಾಸ್ಟ್ ಸೀಸನ್ 2025 IPL ಆಗಿತ್ತು ಅಂತ ಅನಿಸ್ತಾ ಇದೆ. 2026ರ IPL ಅಲ್ಲಿ ಅವರು ಯಾವೊಂದು ಮ್ಯಾಚ್ ಕೂಡ ಆಡಿರೋದಿಲ್ಲ. ಆದ್ರಿಂದ 2027ರ IPL ಆಡೋದಿಲ್ಲ ಅಂತಾನೆ ಅರ್ಥ ಆಗ್ತದೆ. ಆದ್ರೆ CSK ಅಭಿಮಾನಿಗಳು ಇನ್ನೂ ಕೂಡ ಕಾಯ್ತಾ ಇದ್ದಾರೆ, ಥಲಾ ಎಂಟ್ರಿ ಆಗ್ಬೇಕು, ಪುನಃ ಧೋನಿಯ ಮ್ಯಾಚ್ ನೋಡ್ಬೇಕಂತ. ಒಂದು ವೇಳೆ ಧೋನಿ ಇಷ್ಟಪಟ್ರೆ ಮುಂದಿನ 2027ರ IPL ಏನಿದೆ ಅದರಲ್ಲಿ ಕಾಣ ಸಿಗ್ಬಹುದು. ಆದ್ರೆ ಕೆಲವೊಂದು ಸೋರ್ಸ್ ಹೇಳ್ತಾ ಇದೆ, ಏನಂತ ಹೇಳಿದ್ರೆ ಧೋನಿ 2027ರ IPL ಆಡೋದಿಲ್ಲ ಅಂತ. ಮೇ ಬಿ ಬೇರೊಂದು ರೀತಿಯಲ್ಲಿ CSKಗೆ ಬೆಂಬಲ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಧೋನಿಯ ವಿಚಾರದಲ್ಲಿ ಅಂತ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ತುಂಬಾನೇ ಪೇಷನ್ಸ್ ಇಂದ ಕಾಯ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಧೋನಿಯ ನಾಡೆ ಧೋನಿಗೆ ಮಾತ್ರ ಗೊತ್ತಿರ್ತದೆ. MS ಧೋನಿ ತುಂಬಾನೇ ಡಿಫ್ರೆಂಟ್. ವಿರಾಟ್ ಕೊಹ್ಲಿ ಕೋಟಿ ಬಾಚ್ತಾ ಇದ್ದಾರೆ. ಹೌದು, ಇದು ಇವಾಗ ಟ್ರೆಂಡ್ ಅಲ್ಲಿರುವಂತಹ ವಿಷಯವಾಗಿರ್ತದೆ. ಇಂಡಿಯಾದಲ್ಲಿ OneNight ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಒಂದು ಶೂಗಳ ಬೆಲೆ ಅಥವಾ ಸ್ಪೋರ್ಟ್ಸ್ ವೇರ್ ನ ಬೆಲೆ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಹತ್ತಿರ 10,000 ಅಂತ ಹೇಳ್ಬಹುದು ಒಂದು ಶೂನ ಬೆಲೆ. ಅದು ವಿರಾಟ್ ಕೊಹ್ಲಿಯ OneNight ಕಂಪನಿಯದ್ದು.
ಆ ಒಂದು ಶೂ ಇವಾಗ ಟ್ರೆಂಡ್ ನಲ್ಲಿದೆ. ಒನ್ ನೈಟ್ ಕಂಪನಿಯ ಶೂ ಏನಿದೆ ಇವಾಗ ತುಂಬಾನೇ ಸೇಲ್ ಆಗಿದೆ ಅಂತೆ ಗುರು. ತುಂಬಾನೇ ಸೇಲ್ ಆಗಿದೆ. ಸದ್ಯಕ್ಕೆ ಬರುವ ಒಂದು ಮಾಹಿತಿಯ ಪ್ರಕಾರ 1.5 lakh ಶೂಸ್ ಪೇರ್ ಏನಿದೆ ಅದು ಸೇಲ್ ಆಗಿದೆ ಅಂತೆ. ಸುಮಾರು 150 ಕೋಟಿಗಳಷ್ಟು ಹಣವನ್ನು ಕೊಹ್ಲಿ ಸಂಪಾದಿಸಿದ್ದಾರೆ. ಅದು ಕೇವಲ 24 ಗಂಟೆ, ಅಂದ್ರೆ ಕೇವಲ ಒಂದು ದಿನದಲ್ಲಿ ಕೊಹ್ಲಿಯ ಒನ್ ನೈಟ್ ಶೂ ಸೇಲ್ ಆಗಿದ್ದು 1.5 lakh ಅಷ್ಟಾಗಿರ್ತದಂತೆ. ಸೊ ಅದರಿಂದ ಬಂದಂತಹ ರೆವಿನ್ಯೂ ಏನಿದೆ ಅದು 150 ಕೋಟಿ ಅಷ್ಟು ಆಗಿರ್ತದೆ ಅಂತೆ. ನಾವೆಲ್ಲ ಬಿಸ್ನೆಸ್ ಮಾಡಿದ್ರೆ ಸೊ ಬಂಡವಾಳ ವಾಪಸ್ ಬರುದೇ ಡೌಟ್ ಅಂತ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ತಾವು ಇನ್ವೆಸ್ಟ್ ಮಾಡಿದಂತಹ ಬಂಡವಾಳಕ್ಕೆ ಅತಿ ಉತ್ತಮ ಲಾಭ ಪಡ್ಕೊಂಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ. ಅವರು ಇವಾಗ ನೇರವಾದ ಒಂದು ದಾರಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ವರ್ಷಗಳು ಮಾತ್ರ ಅವರ ಕ್ರಿಕೆಟಿಂಗ್ ಕರಿಯರ್ ಇದೆ. ಸೊ ಅದರಿಂದ ಅವರ ಕ್ರಿಕೆಟಿಂಗ್ ಕರಿಯರ್ ಬಿಟ್ಟು ಇನ್ನೊಂದು ಆಯಾಮದತ್ತ ಮುಖ ಮಾಡಿದ್ದಾರೆ, ಅದೇ ಒನ್ ನೈಟ್ ಆಗಿರ್ತದೆ. ಸೊ ಆ ಒನ್ ನೈಟ್ ಅನ್ನು ಇವಾಗ ಸ್ವತಃ ಕೊಹ್ಲಿ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಅದರ ಒಂದು ಒನ್ ನೈಟ್ ಕಂಪನಿಯನ್ನು ಎಲ್ಲಾ ಕಡೆ ಅವರೇ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತದೆ ವಿರಾಟ್ ಕೊಹ್ಲಿಯ ಹೈಪ್ ಎಷ್ಟಿದೆ ಅಂತ. ವಿರಾಟ್ ಕೊಹ್ಲಿಯ ಕಂಪನಿ ಕೆಲವೊಂದು ಸ್ಪೋರ್ಟ್ಸ್ ಕಂಪನಿಗಳನ್ನು ಹಿಂದಿಕ್ಕಿ ಟಾಪ್ ಸ್ಥಾನದಲ್ಲಿ ಬಂದ್ರು ಬರಬಹುದಾಗಿರ್ತದೆ. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರ್ತದೆ. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ನಮಸ್ಕಾರ.